ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಯಾನ್ಸರ್ ರೋಗಿಗಳು ನೋಡಲೇಬೇಕಾದ ಆಶಾದಾಯಕ ಸುದ್ದಿ ಇದು. ಇನ್ಮುಂದೆ ಕೇವಲ 7 ನಿಮಿಷದಲ್ಲಿ ಚಿಕಿತ್ಸೆ ನೀಡಬಹುದಂತೆ. ಹೌದು, ಭಾರತದ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಗಾಳಿ ಬೀಸಿದ್ದು ಕ್ಯಾನ್ಸರ್ ರೋಗಿಗಳಿಗೆ ವರದಾನವಾಗಬಲ್ಲ ಅತ್ಯಾಧುನಿಕ ಚುಚ್ಚುಮದ್ದು ಬಿಡುಗಡೆ ಆಗಿದೆ. ಇಲ್ಲಿಯವರೆಗೆ ರೋಗಿಗಳು ಆಸ್ಪತ್ರೆಯ ಬೆಡ್ ಮೇಲೆ ಗಂಟೆಗಟ್ಟಲೆ ಮಲಗಿ IV ಡ್ರಿಪ್ ಮೂಲಕ ಚಿಕಿತ್ಸೆ ಪಡೆಯಬೇಕಿತ್ತು. ಆದರೆ ಈ ಹೊಸ ಇಂಜೆಕ್ಷನ್ ಅನ್ನ ಅತ್ಯಂತ ಸುಲಭವಾಗಿ ಕೇವಲ 7 ನಿಮಿಷಗಳಲ್ಲಿ ನೀಡಬಹುದು. ಭಾರತದ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಕ್ರಾಂತಿಕಾರಿ ಹಾಗೂ ಆಶಾದಾಯಕ ಬೆಳವಣಿಗೆಯೊಂದು ನಡೆದಿದೆ. ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳಿಗೆ ವರದಾನವಾಗಬಲ್ಲ ಅತ್ಯಾಧುನಿಕ ಚುಚ್ಚುಮದ್ದನ್ನು ದೇಶದಲ್ಲಿ ಪರಿಚಯಿಸಲಾಗಿದೆ. ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವಿಧಾನದಲ್ಲಿ ಅತ್ಯಂತ ಮಹತ್ವದ ಹಾಗೂ ಕ್ರಾಂತಿಕಾರಿ ಬದಲಾವಣೆಯ ಗಾಳಿ ಬೀಸಿದೆ. ಕ್ಯಾನ್ಸರ್ ಒಂದು ಮಾರಕ ಕಾಯಿಲೆಯಾಗಿದ್ದು ಇದನ್ನ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿದ್ರೆ ವ್ಯಕ್ತಿಯನ್ನ ಉಳಿಸಬಹುದು. ಅದರಲ್ಲೂ ದಿನೇ ದಿನೇ ಭಾರತದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಕ್ಯಾನ್ಸರ್ನಿಂದ ಬಳಲ್ತಾ ಇರೋರಿಗೆ ಕೇವಲ 7 ನಿಮಿಷದಲ್ಲಿ ಸಬ್ಕ್ಯುಟೇನಿಯಸ್ ಇಮ್ಯುನೋಥೆರಪಿ ಇಂಜೆಕ್ಷನ್ ಇನ್ಮುಂದೆ ಲಭ್ಯವಿದೆ. ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಪ್ರಪಂಚದಾದ್ಯಂತ ಮಾರಕವಾಗಿ ಪರಿಣಮಿಸ್ತಾ ಇದೆ. ಎಲ್ಲಾ ದೇಶಗಳ ಜನರು ಕೂಡ ಈ ಮಾರಕ ಕಾಯಿಲೆಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಕ್ಯಾನ್ಸರ್ ರೋಗದ ಹೆಸರು ಕೇಳಿದ್ರೆ ಬಹುತೇಕರಿಗೆ ಭಯವಾಗುತ್ತೆ. ಈ ಭಯಾನಕ ಕಾಯಿಲೆ ನಿಧಾನವಾಗಿ ಮಾನವನ ದೇಹದಲ್ಲಿರುವಂತಹ ಬಲವನ್ನ ಕುಗ್ಗಿಸ್ತಾ ಬರುತ್ತೆ. ಇಂತಹ ಕ್ಯಾನ್ಸರ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ರೋಗಿಗಳಿಗೆ ಕೇವಲ 7 ನಿಮಿಷಗಳಲ್ಲಿ ಇಂಜೆಕ್ಷನ್ ಮೂಲಕ ನೀಡಬಹುದಾದ ಹೊಸ ಇಮ್ಯುನೋಥೆರಪಿ ಔಷಧ ಭಾರತಕ್ಕೆ ಲಗ್ಗೆ ಇಟ್ಟಿದೆ. ಗಂಟೆಗಟ್ಟಲೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಪಡಿಬೇಕಿದ್ದ ಸಾಂಪ್ರದಾಯಿಕ ಇಂಟ್ರಾವೆನಸ್ ಅಂದ್ರೆ IV ಚಿಕಿತ್ಸೆಗೆ ಪರ್ಯಾಯವಾಗಿ ಕೇವಲ 7 ನಿಮಿಷಗಳಲ್ಲಿ ನೀಡಬಹುದಾದ ಹೊಸ ಕ್ಯಾನ್ಸರ್ ಇಂಜೆಕ್ಷನ್ ಅನ್ನ ಭಾರತದಲ್ಲಿ ಲಾಂಚ್ ಮಾಡಲಾಗಿದೆ. ಟೆಸೆಂಟ್ರಿಕ್ ಹೆಸರಿನ ಈ ಇಮ್ಯುನೋಥೆರಪಿ ಔಷಧವನ್ನ ರಾಶ್ ಫಾರ್ಮಾ ಇಂಡಿಯಾ ಸಂಸ್ಥೆ ಮಾರುಕಟ್ಟೆಗೆ ಪರಿಚಯಿಸಿದೆ. ಇಲ್ಲಿವರೆಗೆ ಕ್ಯಾನ್ಸರ್ ರೋಗಿಗಳು ಆಸ್ಪತ್ರೆ ಅಥವಾ ಕ್ಲಿನಿಕ್ಗಳಲ್ಲಿ ಸೂಜಿ ಚುಚ್ಚಿಸಿಕೊಂಡು ಹಲವಾರು ಗಂಟೆಗಳ ಕಾಲ ಇನ್ಫ್ಯೂಷನ್ ಮೂಲಕ ಔಷಧ ಪಡೆಯಬೇಕಿತ್ತು. ಇದು ರೋಗಿಗಳಿಗೆ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನ ಉಂಟು ಮಾಡ್ತಾ ಇತ್ತು. ಆದರೆ ಈ ಹೊಸ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಅನ್ನ ಅತ್ಯಂತ ಸುಲಭವಾಗಿ ಚರ್ಮದ ಅಡಿಯಲ್ಲಿ ಕೇವಲ 7 ನಿಮಿಷಗಳಲ್ಲಿ ನೀಡಬಹುದು. ಇದು ಆಸ್ಪತ್ರೆಗಳ ಮೇಲಿನ ಹೊರೆಯನ್ನ ತಗ್ಗಿಸೋದಲ್ಲದೆ ವಯಸ್ಸಾದ ರೋಗಿಗಳಿಗೆ ಮತ್ತು ದೂರದ ಊರುಗಳಿಂದ ಬರೋರಿಗೆ ಭಾರಿ ಅನುಕೂಲ ಕಲ್ಪಿಸಲಿದೆ. Radiation therapy might be used as a main treatment. Sometimes it's used along with chemotherapy or before or after surgery. ಔಷಧ ಕೆಲಸ ಮಾಡೋದು ಹೇಗೆ? ಈ ಇಂಜೆಕ್ಷನ್ನಲ್ಲಿ ಅಟಜೋಲಿಜುಮಾಬ್ ಎಂಬ ಪ್ರಮುಖ ಔಷಧ
ತಕ್ಷಣ ದೇಹದ ರೋಗ ನಿರೋಧಕ ಕೋಶಗಳು ಕ್ಯಾನ್ಸರ್ ಕೋಶಗಳನ್ನು ಸುಲಭವಾಗಿ ಗುರುತಿಸಿ ಅವುಗಳ ಮೇಲೆ ತೀವ್ರವಾಗಿ ದಾಳಿ ಮಾಡಿ ಧ್ವಂಸಗೊಳಿಸುತ್ತವೆ. ಇದು ಆರೋಗ್ಯಕರ ಕೋಶಗಳಿಗೂ ಹಾನಿ ಮಾಡುವ ಕೀಮೋಥೆರಪಿಗಿಂತ ಭಿನ್ನವಾಗಿದ್ದು ಅತ್ಯಂತ ಕಡಿಮೆ ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಭಾರತದಲ್ಲಿ ಅತಿ ಸಾಮಾನ್ಯ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ರೋಗಿಗಳಿಗೆ ಈ ಚಿಕಿತ್ಸೆ ನೀಡಲಾಗುತ್ತೆ. ರೋಗಿಯ ಗೆಡ್ಡೆಯಲ್ಲಿ ಹೆಚ್ಚಿನ ಮಟ್ಟದ PD-L1 ಪ್ರೋಟೀನ್ ಇದೆಯೇ ಎಂಬುದನ್ನು ವೈದ್ಯರು ಮೊದಲು ಪರೀಕ್ಷಿಸುತ್ತಾರೆ. ತಜ್ಞರ ಪ್ರಕಾರ ಸುಮಾರು ಅರ್ಧದಷ್ಟು ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಈ ಚಿಕಿತ್ಸೆಗೆ ಅರ್ಹರಾಗಿರ್ತಾರೆ. ಈ ಇಮ್ಯುನೋಥೆರಪಿ ಔಷಧವು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ, ಕ್ಯಾನ್ಸರ್ ಕೋಶಗಳನ್ನ ಗುರುತಿಸಲು ಮತ್ತು ನಾಶ ಮಾಡಲು ಸಹಾಯ ಮಾಡುತ್ತೆ. ಇದು ಕೀಮೋಥೆರಪಿಗೆ ಹೋಲಿಸಿದ್ರೆ ಕಡಿಮೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಚುಚ್ಚುಮದ್ದನ್ನು ಪಡೆದ ನಂತರ ರೋಗಿಗಳು ತಕ್ಷಣವೇ ಮನೆಗೆ ಹೋಗಲು ಸಾಧ್ಯವಾಗುತ್ತೆ. ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಹೆಚ್ಚು ಸಮಯ ಕಳೆಯಬೇಕಾಗಿಲ್ಲ. ಕ್ಯಾನ್ಸರ್ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಇದು ಒಂದು ಮೈಲಿಗಲ್ಲು ಅಂತ ವೈದ್ಯರು ಹೇಳ್ತಾರೆ. ಪ್ರತಿ ಡೋಸ್ಗೆ 3.7 ಲಕ್ಷ ರೂಪಾಯಿ ಆಗಿದ್ದು ಇದು ರೋಗಿಗಳ ಕುಟುಂಬವನ್ನ ಆತಂಕಕ್ಕೆ ತಳ್ಳಿದೆ. ಚಿಕಿತ್ಸೆಯ ಸಂಪೂರ್ಣ ಅವಧಿಯಲ್ಲಿ ಒಬ್ಬ ರೋಗಿಗೆ ಕನಿಷ್ಠ 6 ಡೋಸ್ಗಳು ಬೇಕಾಗುತ್ತೆ. ಅಂದ್ರೆ ಒಟ್ಟು ವೆಚ್ಚ ಸುಮಾರು 22 ಲಕ್ಷ ರೂಪಾಯಿ ದಾಟ್ಲಿದೆ. ಮುಂದುವರೆದ ತಂತ್ರಜ್ಞಾನ ಮತ್ತು ಸುದೀರ್ಘ ಸಂಶೋಧನೆಯ ಕಾರಣದಿಂದಾಗಿ ಈ ಇಮ್ಯುನೋಥೆರಪಿ ಔಷಧಗಳು ದುಬಾರಿಯಾಗಿವೆ ಎನ್ನಲಾಗಿದೆ. ರೋಗಿಗಳಿಗೆ ಸಿಗುತ್ತಾ ಸಹಾಯ? ಈ ಭಾರೀ ಆರ್ಥಿಕ ಹೊರೆಯನ್ನು ತಗ್ಗಿಸಲು ರೋಚೆ ಸಂಸ್ಥೆಯು ಬ್ಲೂಟ್ರೀ ಎಂಬ ವಿಶೇಷ ರೋಗಿ ಸಹಾಯ ಯೋಜನೆಯನ್ನ ತಂದಿದೆ. ಇದರ ಜೊತೆಗೆ ಈ ಔಷಧವನ್ನ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿಯಲ್ಲಿ ಸೇರಿಸಲಾಗಿದ್ದು ಅರ್ಹ ರೋಗಿಗಳಿಗೆ ಹಣ ಮರುಪಾವತಿ ಸೌಲಭ್ಯ ಸಿಗಲಿದೆ. ಆದಾಗ್ಯೂ ಸಾಮಾನ್ಯ ಜನರಿಗೂ ಈ ಚಿಕಿತ್ಸೆ ಸುಲಭವಾಗಿ ಸಿಗುವಂತಾಗಲು ಸರ್ಕಾರದ ಹಸ್ತಕ್ಷೇಪದ ಅಗತ್ಯ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೈಗೆಟುಕದ ಬೆಲೆಯ ಸವಾಲುಗಳಿದ್ರೂ ಕ್ಯಾನ್ಸರ್ ರೋಗಿಗಳ ಜೀವಿತಾವಧಿ ಹೆಚ್ಚಿಸುವಲ್ಲಿ ಮತ್ತು ಅವರ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವಲ್ಲಿ ಈ 7 ನಿಮಿಷದ ಇಂಜೆಕ್ಷನ್ ಭಾರತೀಯ ವೈದ್ಯಕೀಯ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅನ್ನಬಹುದು. ಕ್ಯಾನ್ಸರ್ ಅನ್ನು ಮೊದಲೇ ಪತ್ತೆ ಹಚ್ಚೋದ್ರಿಂದ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡೋ ಮೂಲಕ ಜೀವಗಳನ್ನು ಉಳಿಸಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿನ ಇಂತಹ ತಾಂತ್ರಿಕ ಬದಲಾವಣೆಗಳು ಭವಿಷ್ಯದಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಮತ್ತಷ್ಟು ಸಹಾಯ ಮಾಡುತ್ತವೆ. ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇರುವ ಸಮಯದಲ್ಲಿ ಇಂತಹ ಅತ್ಯಾಧುನಿಕ ಔಷಧಿಗಳ ಲಭ್ಯತೆಯು ರೋಗಿಗಳಿಗೆ ಉತ್ತಮ ಪರಿಹಾರ ನೀಡುತ್ತೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.